ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈಗ ನೋಡ್ರಿ ನಾವು ವೆಂಕಟಪತಿ ಬಾವಿಗೆ ಪೈಪ್ ಹಾಕಿಸಿ ಬಾವಿ ಸ್ವಚ್ಛ ಮಾಡ್ತೀವಿ, ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಈಗ ಎರಡನೇದಾಗಿ ನಾವು ತಹಶೀಲ್ದಾರ್ಗೆ ಪತ್ರಗಳನ್ನು ಕೂಡ ಮಾಡಿದ್ದೀವಿ. ಮತ್ತೆ ಅಂದ್ರೆ ಈಗ ನಮ್ಗೆ ಕಾಟಗಿ ಮತ್ತು ಗಂಗಾವತಿ ಮತ್ತು ಕಾವೇರಿಯಿಂದ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛ ಮಾಡೋದಕ್ಕೆ ಅವ್ರಿಗೆ ಬೆಳಗಿನ ಸಮಯದಲ್ಲಿ ಕೂಡ ನಾವು ಟಿಫಿನ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಮಧ್ಯಾಹ್ನ ಕೂಡ ನಾವು ಅನ್ನ ಪ್ರಸಾದ ಕೂಡ ಮಾಡಕ್ಕೆ ನಾವು ತಹಶೀಲ್ದಾರ್ ಕೂಡ ನಾವು ಪತ್ರವನ್ನು ಕೂಡ ನಾವು ಮಾಡಿದ್ದೀವಿ. ಈಗ ಬೀದಿ ದೀಪಗಳ ಪ್ರತಿ ವರ್ಷ ಜಾತ್ರೆಗೆ ಏನ್ ಮಾಡುತ್ತೆ, ನಾವು ನಮ್ಮ ದೇವರು ಕೂಡ ಚರ್ಚೆ ಮಾಡಿ ಆ ಬೀದಿ ದೀಪದ ಕೂಡ ನಾವು ತಯಾರು ಮಾಡಿದ್ದೀವಿ. ಈ ಮೊನ್ನೆ ಕೂಡ ವಾಟರ್ ಸಪ್ಲೈ ಮಾಡಿದ್ರೆ ನಿನ್ನಿಂದ ಮೊನ್ನೆ ಬಂದಿದ್ದೇವೆ, ಮನೆಗಳು ಬಂದಿದ್ದಾವೆ. ಇನ್ನೊಂದು ಸ್ವಲ್ಪ ಬರ್ಬೇಕು ಅವ್ರೆ. ಮತ್ತೆ ವಾಟರ್ ಸಪ್ಲೈಗಾಗಿ ನಮ್ಮ ಲಕ್ಷ್ಮೀದೇವಿ ಇರ್ತಕ್ಕಂಥ ಮೋಟರ್ ಪಂಪ್ ಕೂಡ ಮೊನ್ನೆ ಅವರಿಗೆ ನಾವು ಒಂದು ಬಿಲ್ ಅನ್ನು ಕೂಡ ಕೊಟ್ಟು ಆಲ್ರೆಡಿ ನಮ್ಮ ಜಾತ್ರೆ ನಮ್ಗೆ 2-3 ಮೋಟರ್ಗಳನ್ನು ಕೂಡ ನಮ್ಗೆ ರೆಡಿ ಮಾಡಿಟ್ರಿ, ನೀರಿನ ತೊಂದರೆ ಅದು ಕೂಡ ನಾವು ಮತ್ತೆ ಈಗ ಆಲ್ರೆಡಿ ಸ್ವಚ್ಛತೆ ಪುಷ್ಕರಣೆ ಮತ್ತು ಸ್ವಚ್ಛತೆ ಇದೆ. ಸ್ವಚ್ಛತೆ ಕೆಲಸ ಕೂಡ ನಮ್ಮ ಆಲ್ರೆಡಿ ಸಿಬ್ಬಂದಿಗಳು ಮತ್ತೆ ಎಲ್ಲಾ ಮುಖ್ಯ ರಸ್ತೆಯಲ್ಲಿ ಆ ಒಂದು ಡಿವೈಡರ್ ಪಕ್ಕದ ಮಣ್ಣನ್ನು ಕೂಡ ನಾವು ತೆರವುಗೊಳಿಸಿ ಎಲ್ಲ ಸ್ವಚ್ಛತೆ ಕೆಲಸಗಳನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಸದಸ್ಯರು ಈಗ ತಮ್ಮ ಒಂದು ಸಲಹೆ ಸೂಚನೆಗಳು ಜಾತ್ರೆ ಬಗ್ಗೆ ಏನೈತಿ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಇಲ್ಲ ಇವರಿಗೆ ಕಂಬುಗಳದಾವ, ಕಂಬಕ್ಕೆ ಯಾವ ಲೈಟಿಂಗ್ ಇಲ್ಲ. ಜಾತ್ರೆ ಅಂದ್ರೆ ಅದು ಅವಶ್ಯಕ ಅದನ್ನ ಮಾಡಬೇಕು. ಆಮೇಲೆ ವಾಟರ್ ಫಿಲ್ಟರ್ ಉದಾಹರಣೆಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಐತಿ, ಅದು ಕೂಡ ಕೆಟ್ಟಿರ್ತೈತಿ. ಅದೆಲ್ಲ ನಮ್ಮ ಪಂಚಾಯತ್ ಯಾರಿಗೆ ಕೊಡ್ತಾರೆ. ಅದಾಯ್ತು ಮತ್ತೆ ಯಾವ್ಯಾವ ಫಿಲ್ಟರ್ ವಾಟರ್ ಅದಾವ ಅದನ್ನೆಲ್ಲ ರಿಪೇರಿ ಮಾಡಬೇಕು. ಆಮೇಲೆ ತುರ್ತಾಗಿ ಅದ್ರ ಜಾತ್ರೆಗೆ ಮಾಡಿದ್ರಿ ಸರ್. ಆಯ್ತು, ಸೋಲಾರ್ ದೀಪಗಳೇನು ಅದಾವ ಸರ್ ಅದಕ್ಕೆ ಮೇನ್ ರೋಡ್ ಅದು ಒಂದು. ಆಮೇಲೆ ಕೆಲವೊಂದು ವಾರ್ಡ್ಗಳಲ್ಲಿ ಅಂದ್ರೆ ಇವ್ರದ್ದು 2.0 ಅದಾವ ಸರ್. ಅವರು ಪ್ರತಿ ವಾರ್ಡ್ನಲ್ಲಿ ಕೆಲಸ ಮಾಡ್ತಾರೆ, ಅರ್ಧಂಬರ್ಧ ಆಗ್ಯಾವ. ಆಮೇಲೆ ಮಣ್ಣುಗಳನ್ನೆಲ್ಲ ಲೆವೆಲ್ ಆಗಿ ಬೆಳೆದಿಲ್ಲ. ಆಮೇಲೆ ಕೆಲವು ಕಡೆ ಪೈಪ್ ಲೈನ್ಗಳನ್ನು ಹೊಡೆದು ಲೀಕೇಜ್ ಹಾಕದವ. ಜಾತ್ರೆಗೆ ಅದು ಬಹಳ ಸಮಸ್ಯೆ ಐತೆ. ಆಮೇಲೆ ಈಗ ಬ್ಯಾಸ್ಗೆ ಸ್ಟಾರ್ಟ್ ಆಯ್ತು ಸರ್, ನೀರಿನ ತೊಂದರೆ ಬಹಳ ಆಗ್ತದೆ. ಅದ್ರದೊಂದು ಎಲ್ಲವನ್ನ ಈಗ ಜಾತ್ರೆ ಒಳಗೆ ರೆಡಿ ಆಗ್ಬಿಡ್ತಾರೆ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಮತ್ತೆ ಈಶ್ವರ್ ಕೂಡ ಮೊನ್ನೆ ಮೀಟಿಂಗ್ ತಗೊಂಡಿದ್ರು. 2.0 ಎಲ್ಲ ನಗರ ಸಭೆ ಇವರು ಕೂಡ ಬಂದಿದ್ರು. ಸಾಹೇಬರು ಕೂಡ ಹೇಳಿದ್ದಾರೆ ಅವ್ರಿಗೆ ಪ್ರೊಡಕ್ಟ್ ಚೆನ್ನಾಗೈತೆ ಅಂತ ಹೇಳಿದಾರ. ಏನ್ ಹೇಳಿದ್ದಾರೆ ಸರ್? ನಮ್ದಿನ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿ ವಾರ್ಡ್ ನಂಬರ್ 6 ಇದೆ ಸರ್. ವಾರ್ಡ್ ಇಶ್ಯೂ ಸ್ವಲ್ಪ ಮೊನ್ನೆ ಟೀಚರ್ ಆದ ಬಂದ್ರೆ ಏನಾದ್ರು ಬಹಳ ಆಮೇಲೆ ರೀತಿಯಲ್ಲಿ ಕೆಲಸ ನಡೆದಿದೆ, ಬಹಳ ಸ್ಲೋ ಆಗಿ ನಡೆದಿದೆ. ಟೈಮ್ ಪೀರಿಯಡ್ ಕೂಡ ಮುಗಿತು ಬಂದಿದೆ. ಆಕ್ಚುಲಿ ಅವ್ರದ್ದು ನಾಳೆ ಜೂನ್ ಒಳಗೆ ಕಂಪ್ಲೀಟ್ ಆಗಬೇಕಾಗಿತ್ತು. ಜೂನ್ ಒಳಗೆ ಕಂಪ್ಲೀಟ್ ಆಗಿ 1 ವರ್ಷ ಹೋಗಿಲ್ಲ ನಿಮ್ದು 2 ವರ್ಷ. ನಾಳೆ ಜೂನ್ ಒಳಗೆ ಕಂಪ್ಲೀಟ್ ಆಗಬೇಕಾಗಿತ್ತು. ಬಹಳ ಸ್ಲೋ ಆಗಿ ಕೂಡ ಡಿಸಿಸ್ ಆಗಿ ಕೂಡ ಹೇಳಿದ್ದಾರೆ. ಸರ್ ನಮಗೆ ಸಾಲ್ವ್ ಮಾಡಿದ್ರೆ ಡಬ್ಲ್ಯೂ ಪ್ಯಾನಲ್ ಆಗಿದೆ ಸರ್. ಓಕೆ, ಅದು ಯಾವುದು ಕೇಳ್ತಾ ಇಲ್ಲ. ಇವತ್ತು ಸರ್ ಲೈನ್ ಡಿಲೇ ಆಗಿರೋದ್ರಿಂದ ಅದನ್ನ ಡಿಸ್ಟ್ರಿಬ್ಯೂಷನ್ ಆಗಬೇಕಾದ್ರೆ ಈ ಮೇನ್ ರೇಸಿಂಗ್ ಮೇಲೆ ಐತಲ್ಲ ಸರ್, ಅದ್ರ ಜೊತೆಗೆ ಬರ್ಬೇಕು. ಈ ಮೇನ್ ಇರೋದು ಈ ಕಡೆ ಡಿಎ ಬೇಕು, ಇದೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ಈ ಬಗ್ಗೆ ಟೋಟಲ್ ಕನಕಗಿರಿ ಸಿಟಿ ಒಳಗಿರೋದು 6 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಅದೇ ಅದನ್ನೇ ಇದು ಕಂಪ್ಲೀಟ್ ಆಗಿರಲ್ಲ. ವಾಟರ್ ಪ್ರಾಬ್ಲಮ್ ಇದೆ. ಅದನ್ನೇ ಕೊಡ್ರಿ. ವಾಟರ್ ಏನ್ ಇಶ್ಯೂ ಆ ಸೈಡ್ ಕೊಡಬೇಕು. ಅಲ್ಲಿ ವಾಟರ್ ಕಂಪ್ಲೀಟ್ ಕೇಳಿದ್ರೆ ಅವ್ರ ಹತ್ರ ಎಸ್ಟಿಮೇಟ್ ಇರಲ್ಲ. ಆಮೇಲೆ ಸರಿಯಾಗಿ ಅಟೆಂಡ್ ಮಾಡಲ್ಲ, ಪೈಪ್ ಕರೆಕ್ಟ್ ಆಗಿ ಕನೆಕ್ಟ್ ಮಾಡಲ್ಲ. ಹಂಗೆ ಇದು ಮಾಡ್ತಾರೆ. ಯಾರ ಸದಸ್ಯರೆಲ್ಲ ಅದಕ್ಕೆ ನಮ್ಮ ಎಷ್ಟು ವಾರ್ಡ್ನಾಗ ನೀವು ನಾಳೆ ಕುಂದಿರ್ಸಿ ಅದೇ ಆಮೇಲೆ ಸಂಜೆ ಕೇಳಿದ್ವಲ್ಲ ಎಸ್ ಸರ್, ಓಕೆ ಸರ್, ಆಯ್ತು ಸರ್ ಅಂತೀರಲ್ಲ. ಈ ಸಾರ್ವಜನಿಕ ಅದರಲ್ಲಿ ಬಾಕ್ಸ್ ಅದನ್ನ ಇದನ್ನ ಇಟ್ಟಿರ್ತಾರ. ಈ ಜನ ಸಾರ್ವಜನಿಕ ಎಲ್ಲರೂ ಹೇಳಿದ್ರು, ಹೋಗ್ತೀವಿ ಹೇಳಿದ್ರ, ನಾವೊಬ್ಬ ಹೇಳಿಲ್ಲ, ಜನರು ಹೇಳಿದ್ರು. ಅದೇ ಏನ್ ಮಾಡಿದ್ರಿ ನೀವು? ಈಗ ಅವತ್ತು ನಾವು ಎಲ್ಲ ಕಪಾಟಿ ಇಟ್ಟವರಿಗೆ ಅವ್ರಿಗೆಲ್ಲ ಹೇಳಿ ಬಂದಿವಿ. ಅವ್ರು ಏನಂದ್ರು, ರಾಜೇಶ್ವರ ಜಗದೀಶ್ ಸರ್ ಅಂತ ಹೇಳಿದ್ರು. ಸೋಮವಾರ ಏನಾಯ್ತಪ್ಪ ನಿಮ್ಮ ಪಂಚಾಯತಿ ಜಾಗದಾಗ ಇತ್ತಂದ್ರ ತೆಗೀರಿ, ಅವ್ರ ಮನೆ ಮುಂದೆ ತಂದು ಬೇಡ. ಅಲ್ಲ ಸರ್, ಅವತ್ತು ನಿಮಗೆ ಜನ ನೀವ್ ಹೇಳಿರಿ. ಅಲ್ಲ ಸರ್, ಜನ ಹೇಳಿದ್ರಲ್ಲ, ನೀವ್ ಹೇಳಿರಿ. ನೀವ್ ಹೇಳಿದ್ರೆ ನಾವು ಸಾಕು. ನಾವು ಜನ ನಿಂತಿದ್ದಿಲ್ಲ ಸರ್, ಹೇಳ್ಬಿಡಿ ಸರ್, ನಾವು ಹೇಳ್ಬಿದ್ದೀವಿ. ಯಾವ ತಕ್ಕಂದ್ರೆ ಹೇಳಿದಾರ. ಯಾಕಂದ್ರೆ ಅದನ್ನೇ ಈಗ ಮಧ್ಯಾಹ್ನ ಹೋಗ್ರಿ, ನೀವು ಯಾವ್ದು ಹೋಗ್ರಿ, ಅವ್ರು ಯಾರು ಹಾಕಿದಾರ ಅವ್ರು ತೆಗಿಸಿದ್ ಬರಿ ಹೋಗಿ. ಅವ್ರು ಏನ ರಾಡ್ ಗಿಡ್ ಏನಾಕಿದಾರೆ ತಿನ್ನಾಕಿದಾರ, ಮಧ್ಯಾಹ್ನ ತೆಗಿಸಿದ್ ಬರಿ. ಇಲ್ಲ ಇಲ್ಲಾಂದ್ರೆ ಜೆಸಿಬಿ ತಗೊಂಡು ಹೋಗ್ರಿ.
ಆಗಿಲ್ಲ. ಅದೇ ಮರಮು ಮಣ್ಣ ಪ್ರತಿ 17 ವಾರ್ಡ್ನಲ್ಲಿ ಅದು ಸಮಸ್ಯೆ ಇರೋದು ಯಾಕಂದ್ರೆ ನಾವು ಕೇಳಿದ್ರೆ ಎಸ್ಟಿಮೇಟ್ ಕೊಟ್ಟಿನಿ ನೋಡ್ಕೊಡ್ರಿ ಅಂತಾರ. ಅಂದ್ರೆ ಈಗ ಇವ್ರು ಕೊಡೋ ಉತ್ತರ ಎಸ್ಟಿಮೇಟ್ ಇದೆ ನೋಡ್ಕೊಡ್ರಿ ಅಂತಾರ. ಆ ವರ್ಕ್ಗಳು ಏನಾಗ್ತಲ್ಲ ನಾವಿಲ್ಲಿ ಪೂರ ಕಳಪೆ ಕಾಮಗಾರಿ ಮಾಡಕತ್ತಾರ ಸರ್ ಇವ್ರಿಗೆ. ಯಾರು ಹೇಳಲ್ಲ ಕೇಳಿದ್ರೆ ಕಾಂಟ್ರಾಕ್ಟ್ ಅಂದ್ರೆ ಅದು ಸಂಬಂಧಪಟ್ಟಂತ AWS ಅವ್ರ ಯಾರು ಬಂದಿಲ್ಲ, ಇನ್ಸ್ಪೆಕ್ಷನ್ ಮಾಡಿಲ್ಲ, ನಿಮ್ ಗಮನಕ್ಕೆ ಯಾರಂತ ಹೇಳಿ ಅಧ್ಯಕ್ಷ ಗಮನಕ್ಕಿಲ್ಲ, ನಾವು ಸದಸ್ಯ ಗಮನಕ್ಕೆ ಅಂತಿರಲ್ಲ. ನಿಮ್ ಗಮನಕ್ಕೆ ಬರೀ ಕಾಂಟ್ರಾಕ್ಟ್ಗಳು ಅದರ ಸಂಬಂಧಪಟ್ಟಂತ ಅಧಿಕಾರಿಗಳು ಬರೋರು ಏನಾದ್ರು ಯಾವ ಕೆಲಸ ನಡೆದ ಮೊದಲು ಗುಣಮಟ್ಟದ ಕೆಲಸ ಇತ್ತು ಇಲ್ಲ ಏನು ಮಾಹಿತಿ ಇಲ್ಲ ಇತ್ತು. ಮೊನ್ನೆ ನೀವು ನನಗೆ ಅದೇ ಫಸ್ಟ್ ನಾನು ಬಂದಿಲ್ಲ ರಿಸಲ್ಟ್ ಟೆಸ್ಟ್ ಮಾಡಿರೋದು ಅದೇ ದಿನ. ಎಲ್ಲ ಸರ್ ನೀವು ಫೋನ್ ಮಾಡಿದ್ರೆ ನಾನು ಬರ್ತೀನಿ, ಇಲ್ಲ ಸರ್ ನಡೀಲ್ಲ, ಟ್ಯಾಂಕ್ ಪ್ರಾಬ್ಲಮ್ ಆಗಿದೆ, ಕರೆಕ್ಟ್ ನೀವು ಹೇಳಿದ್ದಕ್ಕೂ ಸ್ಲೋ ಐತ್ರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.